ಹಲೋ ನಮಸ್ತೆ ಎಲ್ಲರಿಗೂ. ನೋಡ್ರಿ ನನ್ನ ಸೋರೆಕಾಯಿ ಬಳ್ಳಿ ಎಷ್ಟು ಚೆನ್ನಾಗಾಗಿದೆ. ನಾನು ರಾಜೇಶ್ವರಿ ಹಿರೇಮಠ. ನನ್ನ ಚಾನಲ್ ಯಾರೆಲ್ಲ ನೋಡಿಲ್ಲ ನೋಡಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಡಿ ಇಷ್ಟು ಹಾರ್ವೆಸ್ಟಿಂಗ್ ಮಾಡಿದ್ದೀನಿ ಇವತ್ತು ಸೋರೆಕಾಯಿ. ಇದಾವೆ ಮಿಡಿ ಕಾಯಿಗಳೆಲ್ಲ ನೋಡಿ, ಇಲ್ಲೆಲ್ಲ ಆಗ್ತಾ ಇದ್ದಾವೆ ಮಿಡಿಗಳು ನೋಡಿ. ಈ ಮಳೆಗಾಲಕ್ಕೆ ಎಲ್ಲರೂ ಮನೆ ಹತ್ರ ಒಂದೊಂದು ಎರಡೆರಡು ಬೀಜ ಊರ್ಬಿಟ್ರೆ ಎಷ್ಟೊಂದು ತರಕಾರಿಗಳಾಗುತ್ತೆ. ಎಲ್ಲರಿಗೂ ಖರ್ಚಿಗೆ ಕೊಂಡ್ಕೊಳ್ಳೋ ಹಾಗೆ ಇರಲ್ಲ. ಇವೆಲ್ಲ ಇವಕ್ಕೆ ನೀವು ನೀರು ಹಾಕೋದು ಬೇಡ, ಏನು ಬೇಡ, ಮೇಂಟೈನೇ ಬೇಡ. ಇವಕ್ಕೆ ಮಳೆಗಾಲದಲ್ಲ ಹಾಕ್ಕೊಂಡು ಆರೋಗ್ಯಕರವಾದ ಆಹಾರ ತಿನ್ನೋಣ ಎಲ್ಲರೂ. ನಮ್ಮ ಮನೇಲಿ ನಾವೇ ಹಾಕ್ಕೊಂಡ್ರೆ ತರಕಾರಿ ಖರೀದಿ ಮಾಡೋಷ್ಟೇ ಇರಲ್ಲ. ಏನು ಹೀರೆಕಾಯಿ ಬಂದು 1 kg 100 ರೂಪಾಯಿ ಹೇಳ್ತಾರೆ ಇವಾಗ. ನಮ್ಮಲ್ಲಂತೂ 1/4 kg 50 ರೂಪಾಯಿ ಅಂತೆ ಹೀರೆಕಾಯಿ. ಸೋರೆಕಾಯಿ ಎಲ್ಲ ಪೀಸ್ ಲೆಕ್ಕ. ನೀವು ಎಲ್ಲರೂ ಹಾಕ್ಕೊಳ್ರಿ. ಯಾರ ಮನೆ ಹತ್ರ ಜಾಗ ಇರುತ್ತೆ ಎಲ್ಲರೂ ಹಾಕ್ಕೊಂಡ್ರೆ ಎಲ್ಲ ತರಕಾರಿ ನೋಡಿ. ಫ್ರೆಂಡ್, ಯಾರು ನೋಡ್ತಾ ಇದ್ರೆ ಇದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳ್ರಿ. ಇದಕ್ಕೆ ಎಷ್ಟೊಂದು ಹೀರೆಕಾಯಿಗೆ ಆಗೋಕ್ಕೆ ಬಿಡ್ತಿಲ್ಲ. ನಾನು ಕ್ಲೀನ್ ಮಾಡ್ದಂಗೆ ಅದು ಬಂದಂಗೆ ನೋಡಿ. ಇದು ಅಂತರ್ಗಂಗೆ, ಅಂತರ್ಬಳ್ಳಿ, ಏನೇನೋ ಅಂತಾರೆ. ಇದು ಬಂದರೆ ಆಯಿತು, ಬೆಳೆ ಎಲ್ಲ ನಾಶ ನೋಡಿ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದಕ್ಕೇನು ಔಷಧಿ ಇದೆಯಾ, ಏನಿದೆಯಾ? ನನಗಿದ್ರ ಔಷಧಿ ಗೊತ್ತಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ನೀವು ನೋಡೋರಿಗೆ ಯಾರಿಗಾರು ಗೊತ್ತಿದ್ದರೆ ಹೇಳಿ ಇದಕ್ಕೇನು ಔಷಧಿ ಇದೆ ಅಂತ. ಕಾಯಿ ಆಗೋಕ್ಕೆ ಬಿಡ್ತಾ ಇಲ್ಲ ಹೀರೆಕಾಯಿ ಬಳ್ಳಿ. 4-5 ಹೀರೆಕಾಯಿ ಆಗಿದ್ದು ಇಷ್ಟಾಗಿದೆ. ನೀವು ನೋಡಿಲ್ಲ, ನೀರಲ್ಲಿತ್ತು, ಕಲ್ಲಂಗಡಿ ಆಗಿತ್ತು, ಹೋಗ್ಬಿಟ್ಟದು. ಟೆರೆಸ್ ಗಾರ್ಡನ್ನು ಮಳೆಯಿಂದ, ನ್ಯಾಚುರಲ್ ಮಳೆಯಿಂದ ಎಷ್ಟು ಚೆನ್ನಾಗಾಗಿದೆ. ನಾವು ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ ಗಿಡಗಳು. ಮಳೆ ಬಂದರೆ ಮಳೆಗಾಲದಲ್ಲೇ ನೋಡೋ ಹಾಗೆ ಆಗ್ತವೆ ಎಲ್ಲ ಗಿಡಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.